ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ. ಶ್ರೋತೃಗಳೇ ನಮಸ್ಕಾರ. ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನವೆಂಬರ್ 17 ರಾಷ್ಟ್ರೀಯ ಅಪಸ್ಮಾರ ದಿನ. ಅಪಸ್ಮಾರ, ಮೂರ್ಛೆ ರೋಗ, ಫಿಟ್ಸ್, ಎಪಿಲೆಪ್ಸಿ, ಸೀಸರ್ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಹೇಳುವಂತಹ ಈ ಮೆದುಳಿನ ಕಾಯಿಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಅಜಯ್ ಅಸರಣ್ಣ, ಅಸೋಸಿಯೇಟ್ ಪ್ರೊಫೆಸರ್, ನರರೋಗ ತಜ್ಞರು, ನಿಮ್ಹಾನ್ಸ್ ಬೆಂಗಳೂರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೂರ್ಛೆ ರೋಗ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ನೋಡಿರುವಂತಹದ್ದು. ಕೈಕಾಲ್ ಬಡಿದು ಜೋಲಿ ತಪ್ಪಿ ಬಿದ್ದು ಹೋಗ್ತಾರೆ, ಬಾಯಲ್ಲಿ ನೊರೆ ನೊರೆ ಬರ್ತಾ ಇರುತ್ತೆ, ಕೆಲವು ಸಲ ನಾಲ್ಗೆ ಕಚ್ಚಿ ರಕ್ತ ಕೂಡ ಬರಬಹುದು, ಮತ್ತೆ ಮಾತಾಡೋಕ್ಕಾಗಲ್ಲ, ಕಣ್ಣೆಲ್ಲ ತೇಲ್ಗಣ್ಣಿರುತ್ತೆ. ಇಂತಹ ವ್ಯಕ್ತಿಗೆ ಮೂರ್ಛೆ ಬಂದಿದೆ ಅಂತ ಹೇಳ್ತೀವಿ. ಫಿಟ್ಸ್ ಬಂದ್ ಬಿದ್ದೋದಾ ಅಂತ ಹೇಳ್ತೀವಿ. ಏನಿದು ಫಿಟ್ಸ್ ಅಂದ್ರೆ, ಯಾತಕ್ಕೆ ಬರುತ್ತೆ? ನೀವು ಹೇಳಿದಾಗೆ ಇದು ತುಂಬಾ ಒಂದು ಸಾಮಾನ್ಯವಾಗಿ ನಾವು ಕಂಡು ಬರುವಂತಹ ತೊಂದರೆ. ನಾವು ಮೂರ್ಛೆ ಅಂತ ಹೇಳಿದಾಗ ಅದರಲ್ಲಿ ಬೇರೆ ಬೇರೆ ರೀತಿ ಇರುತ್ತದೆ. ಅತಿ ಸಾಮಾನ್ಯವಾಗಿ ನಾವು ಕಾಣುವಂತ ಮೂರ್ಛೆ ಅಂದ್ರೆ ನೀವು ಹೇಳಿದ ಹಾಗೆ ಯಾರಾದರೂ ಹೀಗೆ ಬಿದ್ದು ಕಣ್ಣು ಮೇಲೆ ಹೋಗಿ ಕೈಯೆಲ್ಲ ಗಟ್ಟಿಯಾಗಿ ಇರೋದು, ಒಂದೊಂದು ಸಮಯ ನಾಲ್ಗೆನೂ ಕಚ್ಕೊಂಡು ರಕ್ತ ಬರುವಂತದ್ದು, ಇಂಥವೆಲ್ಲ ಆಗ್ತವೆ. ಇದಕ್ಕೆ ಫಿಟ್ಸ್ ಅಥವಾ ಮೂರ್ಛೆ ರೋಗ ಅಂತ ಹೇಳ್ತೀವಿ. ಪದೇ ಪದೇ ಯಾರಿಗೆ ಈ ರೀತಿ ಬರುವ ಒಂದು ಸಂದರ್ಭ ಇರ್ತದೋ ಅವರಿಗೆ ನಾವು ಮೂರ್ಛೆ ರೋಗ ಇದೆ ಅಥವಾ ಅಪಸ್ಮಾರ ಇದೆ ಅಂತ ಹೇಳ್ತೀವಿ. ಅಂದ್ರೆ ಇದೊಂದು ಮೆದುಳಿನ ಕಾಯಿಲೆ. ಹೌದು. ಏನು ಬದಲಾವಣೆ ಆಗುತ್ತೆ ಮೆದುಳಿನಲ್ಲಿ ಹಾಗಿದ್ರೆ? ಈಗ ಮೆದುಳಿನಲ್ಲಿ ಈಗ ಸಾಧಾರಣವಾಗಿ ನೀವು ಮಾತಾಡಬೇಕಿದ್ರೆ ಅಥವಾ ಕೆಲಸ ಮಾಡಬೇಕಿದ್ರೆ ಆ ನರಗಳು, ಮೆದುಳಿನಲ್ಲಿರುವ ನರಗಳು ಒಂದಕ್ಕೊಂದು ಒಂದು ಕಮ್ಯುನಿಕೇಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಒಂದಕ್ಕೊಂದು ಮಾತಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ಮುಖಾಂತರ ಮಾತಾಡ್ಕೊಳ್ಳುತ್ತೆ ಅಂತಂದ್ರೆ ಅದಕ್ಕೆ ಸಪರೇಟ್ ಕೆಮಿಕಲ್ಸ್ ಇರ್ತವೆ, ಅದಕ್ಕೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತವೆ. ಅದರ ಮುಖಾಂತರ ಒಂದು ಸಣ್ಣ ಪ್ರಮಾಣದ ವಿದ್ಯುತ್ ಸಂಚಾರ ಉಂಟಾಗುತ್ತದೆ ಮೆದುಳಿನೊಳಗೆ. ಇದೊಂದು ನಾರ್ಮಲ್ ಆಗಿ ಆಗುವಂತಹ ಒಂದು ಪ್ರೋಸೆಸ್. ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಈ ರೀತಿ ಮೆದುಳಿನ ಒಳಗೆ ಅನೇಕ ತರಹದಲ್ಲಿ ವಿದ್ಯುತ್ ತರಂಗಗಳು ಓಡಾಡ್ತಾ ಇರ್ತವೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಏನೋ ಒಂದು ಕಾರಣದಿಂದ ವಿದ್ಯುತ್ ತರಂಗಗಳು ಮಿತಿಮೀರಿ ಸ್ಪ್ರೆಡ್ ಆಗ್ಲಿಕ್ಕೆ ಶುರುವಾಗುತ್ತೆ. ಎಷ್ಟು ಬೇಕಾ ಅದಕ್ಕಿಂತ ಹೆಚ್ಚಾಗಿ ಯಾವಾಗ ವಿದ್ಯುತ್ ಪ್ರಮಾಣ ಉಂಟಾಗುತ್ತದೋ, ಯಾವುದೋ ಒಂದು ಭಾಗದಲ್ಲಿ ಇರಬಹುದು ಅಥವಾ ಪೂರ್ತಿ ಮೆದುಳಲ್ಲಿ ಇರಬಹುದು, ಆವಾಗ ಅದು ಹೊರಗಡೆ ಅದರ ಲಕ್ಷಣ ಏನು ಅಂತ ಹೇಳಿದ್ರೆ ಮೂರ್ಛೆ ರೋಗ ಅಥವಾ ಈ ಫಿಟ್ಸ್ ಬರೋದು ಆ ರೀತಿ ಕಾಣಿಸ್ಕೊಳ್ಳುತ್ತದೆ. ಪ್ರತಿಕ್ಷಣ ಮೆದುಳಿನಲ್ಲಿ ಈ ತರ ಒಂದು ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ ಅಂತ ನೀವು ಹೇಳಿದ್ರಿ. ಇದು ಹೆಚ್ಚಾದಾಗ ಮೂರ್ಛೆ ಬರುತ್ತೆ ಅಂತ ಹೇಳಿದ್ರಿ. ಇದು ಆಗಾಗ ಹೆಚ್ಚಾಗುತ್ತಾ? ಸಾಧಾರಣವಾಗಿ ಈಗ ಯಾರಲ್ಲಿ ಈ ಮೂರ್ಛೆ ಬರುವ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೇವೆ ಇಲ್ಲ, ಅವರಲ್ಲಿ ಕರೆಕ್ಟ್ ಪ್ರಮಾಣದಲ್ಲೇ ಆಗ್ತಿರುತ್ತೆ. ಈಗ ನಾನು ನನ್ನ ಕೈ ಎತ್ತಬೇಕಿದ್ರೆ ಎಷ್ಟು ಪ್ರಮಾಣದ ವಿದ್ಯುತ್ ಸಂಚಾರ ನನ್ನ ಮೆದುಳಿನಲ್ಲಿ ಆಗಬೇಕು ಅಷ್ಟೇ ಆಗುತ್ತದೆ. ಅದಕ್ಕಿಂತ ಹೆಚ್ಚಾಗೋದಿಲ್ಲ, ಅದಕ್ಕಿಂತ ಕಮ್ಮಿ ಆಗೋದಿಲ್ಲ. ಆದ್ರೆ ಯಾರಲ್ಲಿ ಈ ತೊಂದರೆ ಇರುತ್ತದೋ ಅವರಲ್ಲಿ ಬ್ರೈನ್ ನಲ್ಲಿ ಕೆಲವು ಭಾಗಗಳಲ್ಲಿ ಒಂದು ಸಣ್ಣ ಪ್ರಮಾಣದ ಅಧಿಕವಾಗಿ ವಿದ್ಯುತ್ ಸಂಚಾರ ಪ್ರತಿ ಸಮಯ ನಡೀತಾ ಇರುತ್ತದೆ. ಆದರೆ ಅದು ಎಲ್ಲಾ ಬೇರೆ ಮೆದುಳಿನ ಭಾಗಕ್ಕೆ ಯಾವಾಗ ಸ್ಪ್ರೆಡ್ ಆಗುತ್ತೋ ಆವಾಗ ಅದರ ರೋಗ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇದೊಂಥರ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಯೋಚನೆ ಮಾಡಬಹುದು ನೀವು. ಅದರಲ್ಲಿ ಏನಾದರೂ ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದ್ರೆ, ಪಾರ್ಕಿಂಗ್ ಆಗ್ತಾ ಇದ್ದು ಸಡನ್ ಆಗಿ ಒಮ್ಮೆ ದೊಡ್ಡ ಶಬ್ದವಾಗಿ ಇಡೀ ಮದರ್ ಬೋರ್ಡ್ ಇದಾಗುವಂತದ್ದು ಸಂದರ್ಭಗಳಿರ್ತವೆ. ಅದೇ ರೀತಿ ನೀವು ಅನ್ಕೊಳ್ಬಹುದು ಬ್ರೈನ್ ಅಲ್ಲೇ ಒಂದು ಸಣ್ಣ ಪ್ರಮಾಣದಲ್ಲಿ ಆಗ್ತಿದೆ ಅಂತ ನೀವು ಒಂದು ಅನಾಲಜಿಯಾಗಿ ಅನ್ಕೋಬಹುದು. ನೋಡಿ, ಈ ಮೆದುಳು ಅಂತಹದ್ದು ಎಂತ ಸಂಕೀರ್ಣವಾದದ್ದು. ಎಷ್ಟೊಂದೆಲ್ಲ ಕೆಲಸಗಳು ಮೆದುಳಿನಲ್ಲಿ ನಡೀತಾ ಇರುತ್ತೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಲ್ಲ. ಈ ತರ ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆಗಳು ಆದಾಗ ಮಾತ್ರ ನಾವು ಮೆದುಳಿನ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಬಹಳ ಆಶ್ಚರ್ಯ ಅನ್ಸುತ್ತೆ ಈ ಮೆದುಳಿನ ಕೆಲಸ ಮಾಡುವಂತಹ ರೀತಿಯನ್ನ ಜ್ಞಾಪಿಸ್ಕೊಂಡ್ರೆ. ಡಾಕ್ಟರ್, ಕೆಲವು ಸಲ ಈ ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆದಾಗ ಅಥವಾ ಆಮ್ಲಜನಕದ ಸರಬರಾಜಿನಲ್ಲಿ ತೊಂದರೆ ಉಂಟಾದಾಗ ಆಗ್ಲೂ ಕೂಡ ಈ ಒಂದು ಫಿಟ್ಸ್ ಬರುವ ಸಾಧ್ಯತೆ ಇದೆಯಾ? ಹೌದು, ಖಂಡಿತ. ಈ ಫಿಟ್ಸ್ ಬರೋದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತವೆ. ನೀವು ಹೇಳಿದಾಗೆ ರಕ್ತ ಸಂಚಾರ ಕಮ್ಮಿ ಆಗ್ಲೂ ಬರಬಹುದು, ಆಮ್ಲಜನಕ ಕಮ್ಮಿ ಆದಾಗ್ಲೂ ಬರಬಹುದು, ಹಾಗೆ ಶುಗರ್ ಲೆವೆಲ್ ಕಮ್ಮಿ ಆದಾಗ್ಲೂ, ಬ್ರೈನಿಗೆ ಎಷ್ಟು ಶುಗರ್ ಬೇಕೋ ಅದು ಸಿಗದಿದ್ದಾಗ್ಲೂ ಬರಬಹುದು. ಒಂದೊಮ್ಮೆ ಶುಗರ್ ಅತಿ ಹೆಚ್ಚಾದಾಗಲೂ ಬಂದಿದ್ದು ಉಂಟು. ಹಾಗೆ ಬಾಡಿನಲ್ಲಿ ಸೋಡಿಯಂ ಲೆವೆಲ್ ಅಂತ ಹೇಳ್ತೇವೆ, ಅದರ ಪ್ರಮಾಣ ಕಮ್ಮಿ ಆದಾಗ್ಲೂ ಬರಬಹುದು. ಹಾಗೆ ಯೂರಿಯಾ ಲೆವೆಲ್ ಅಥವಾ ಕ್ರಿಯಾಟಿನಿನ್ ಲೆವೆಲ್ ಅಂತ ಹೇಳ್ತೇವೆ, ಅದು ಹೆಚ್ಚಾದಾಗ್ಲೂ ಬರಬಹುದು. ಸೊ ಏನಾದ್ರೂ ಶರೀರದಲ್ಲಿ ಏರುಪೇರಾದಾಗ ಅದು ಮೆದುಳಿಗೆ ಎಫೆಕ್ಟ್ ಮಾಡುವಂತಹ ಒಂದು ಸಂದರ್ಭ ಇರುತ್ತದೆ. ಇದರ ಲಕ್ಷಣ ಫಿಟ್ಸ್, ಇದೊಂದು ಸಿಂಪ್ಟಮ್ ಅಂತ ಹೇಳ್ತೇವೆ, ಇದು ರೋಗ ಲಕ್ಷಣ. ಇದಕ್ಕೆ ಅನೇಕ ಕಾರಣ ಇರ್ತದೆ.
ಈಗ ಫಾರ್ ಎಕ್ಸಾಂಪಲ್ ಈಗ ಜ್ವರ ಯಾರಿಗಾರು ಬರ್ತದೆ ಅಂತ ಹೇಳಿದಾಗ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಡೆಂಗು ಜ್ವರ ಇರ್ಬೋದು, ಮಲೇರಿಯಾ ಜ್ವರ ಇರ್ಬೋದು, ಟಿಬಿ ಜ್ವರ ಇರ್ಬೋದು. ಅದೇ ರೀತಿ ಜ್ವರ ಒಂದು ರೋಗ ಲಕ್ಷಣ, ಮೂರ್ಛಾ ರೋಗವು ಒಂದು ರೋಗ ಲಕ್ಷಣ. ಅದು ಯಾಕಾಗಿದೆ, ಅದು ಯಾವುದರಿಂದ ಬಂದಿದೆ, ಅದು ನೆಕ್ಸ್ಟ್ ಸ್ಟೆಪ್ ಆಗಿರ್ತದೆ. ಈಗ ತಾನೇ ಹೇಳಿದ್ರಿ, ವಿಪರೀತ ಜ್ವರ ಬಂದಾಗ್ಲೂ ಕೂಡ ಪ್ರಜ್ಞೆ ತಪ್ಪೋದು ಉಂಟು. ಅಥವಾ ತುಂಬಾ ಬಿಸಿಲಲ್ಲಿ ಇರ್ತಾರೆ, ಕೈಕಾಲು ಸೋತಿರುತ್ತೆ, ಆಗ್ಲೂ ಕೂಡ ಪ್ರಜ್ಞೆ ತಪ್ತಾರೆ. ಅಥವಾ ಆಹಾರದಲ್ಲಿ ಏನೋ ಏರುಪೇರಾಯ್ತು, ವಿಪರೀತ ವಾಂತಿ ಆಯ್ತು, ಸುಸ್ತಾಯ್ತು, ಆಗ್ಲೂ ಕೂಡ ಪ್ರಜ್ಞೆ ತಪ್ತಾರೆ. ಬೇರೆ ಬೇರೆ ಕಾರಣಗಳಿಗೆ ಪ್ರಜ್ಞೆ ತಪ್ಪದಾಗ ಅದನ್ನ ನಾವು ಮೂರ್ಛೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಪ್ರಜ್ಞೆ ತಪ್ಪುದು ಮೂರ್ಛೆ ರೋಗ ಅಂತಲ್ಲ. ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಈಸಿಯಾಗಿ ನಾವು ಇದನ್ನ ಡಿಫರೆನ್ಶಿಯೇಟ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ನಾವು ಕೊಡ್ತೇವೆ. ಸಿಂಕಪಿ ಅಂತ ಹೇಳ್ತೇವೆ, ಹಾಗೆ ಸೀಜರ್ ಅಂತ ಹೇಳ್ತೇವೆ. ಸಿಂಕಪಿ ಅಂತ ಹೇಳಿದ್ರೆ ಅದು ಬರೇ ಬ್ರೈನಿಗೆ ಕರೆಕ್ಟ್ ಆಗಿ ಬ್ಲಡ್ ಸಪ್ಲೈ ಕಮ್ಮಿ ಆದಾಗ ಮಾತ್ರವೇ ಬರುವಂತದ್ದು, ಬೇರೆ ಸಂದರ್ಭಗಳಲ್ಲಿ ಅದು ಯೂಶುವಲ್ ಆಗಿ ಬರುವುದಿಲ್ಲ. ಅಪಸ್ಮಾರ ಅಂತ ಅಥವಾ ಮೂರ್ಛೆ ಅಂತ ಏನ್ ಹೇಳ್ತೇವೆ, ಅದಕ್ಕೆ ನಾನು ಹೇಳಿದಾಗೆ ವಿದ್ಯುತ್ ಸಂಚಾರ ಹೆಚ್ಚಾಗಿರ್ಬೇಕು ಬ್ರೈನ್ ಅಲ್ಲಿ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು, ಆವಾಗ ಮಾತ್ರ ನಾವು ಅದನ್ನ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಅಂತ ಕರಿತೇವೆ. ಯಾವುದೇ ರೀಸನಿಗೆ ಜ್ಞಾನ ತಪ್ಪಿ ಬೀಳುವುದನ್ನ ಮೂರ್ಛೆ ರೋಗ ಅಥವಾ ಅಪಸ್ಮಾರ ಅಂತ ಪರಿಗಣಿಸುವುದಿಲ್ಲ. ಈಗ ಒಬ್ಬ ವ್ಯಕ್ತಿಗೆ ಮೂರ್ಛೆ ರೋಗ ಬರುವುದಕ್ಕೆ ಮೊದಲು ದೇಹ ಏನಾದ್ರೂ ಸೂಚನೆಗಳನ್ನ ಕೊಡುತ್ತಾ? ಖಂಡಿತ. ಸೊ ಇದಕ್ಕೆ ನಾವು ಆರಾ ಅಂತ ಹೇಳ್ತೇವೆ. ಅದು ಒಂಥರ ಸಿಗ್ನಲ್. ಕೆಲವರಲ್ಲಿ, ಎಲ್ಲರಲ್ಲೂ ಬರ್ಬೇಕಂತಿಲ್ಲ, ಒಂದು 30% ಇಂದ 35% ಜನರಲ್ಲಿ ಸೂಚನೆ ಬರುವಂತಹ ಒಂದು ಲಕ್ಷಣಗಳು ಇರಬಹುದು. ಸಾಧಾರಣವಾಗಿ ಇದು ಯಾವ ಮೆದುಳಿನ ಭಾಗದಿಂದ ಈ ಫಿಟ್ಸ್ ಬರ್ತಿದೆಯೋ ಅದರ ಕೆಲಸ ಏನಿದೆಯೋ ಅದಕ್ಕೆ ಒಂದು ಹೊಂದಾಣಿಕೆ ಇರುತ್ತದೆ. ಈಗ ಕೆಲವು ಮೆದುಳಿನ ಭಾಗಗಳು ನಾವು ಆಕ್ಸಿಪಿಟಲ್ ಲೋಬ್ ಅಂತ ಹೇಳ್ತೇವೆ, ಅದರ ಕೆಲಸ ಏನು ಅಂತ ಹೇಳಿದ್ರೆ ನಾವು ನೋಡುವಂಥದ್ದು, ನಮ್ಮ ದೃಶ್ಯಗಳನ್ನ ಅದು ಸಂಸ್ಕರಿಸಿ ನಮಗೆ ಔಟ್ಪುಟ್ ಅನ್ನ ಕೊಡ್ತದೆ, ಈ ವಿಜುವಲ್ ಔಟ್ಪುಟ್ ಅಂತ ಹೇಳ್ತೇವೆ. ಅವಾಗ ಯಾರಿಗೆ ಆಕ್ಸಿಪಿಟಲ್ ಲೋಬ್ ಅಲ್ಲಿ ಈ ತರ ಮೂರ್ಛೆ ರೋಗ ಅಪಸ್ಮಾರ ಸ್ಟಾರ್ಟ್ ಆಗ್ತದೋ ಅವರಿಗೆ ಫಿಟ್ ಸ್ಟಾರ್ಟ್ ಆಗುವ ಮುಂಚೆ ಕಣ್ಣು ಮಂಜಾಗುವುದು, ಅಥವಾ ಕಣ್ಣಿನ ಮುಂದೆ ಏನಾದರೂ ಬಣ್ಣ ಬಣ್ಣವಾಗಿ ವಿಧ ವಿಧವಾಗಿ ತೋರುವಂತದ್ದು, ಅಥವಾ ಕೆಲವು ಸಮಯದಲ್ಲಿ ಕೆಲವು ಬ್ರೈಟ್ ಆಗಿ ಕೆಲವು ಮಿಂಚು ಹೊಡೆದಂತೆ ಕಾಣಿಸುವುದು, ಈ ತರ ಕೆಲವು ಲಕ್ಷಣಗಳು ಕೆಲವರಿಗೆ ಕಾಣುವುದುಂಟು. ಅದೇ ರೀತಿ ಕೆಲವರಿಗೆ ಏನು ಇಲ್ದಿರುವಾಗ್ಲೂ ಏನೋ ಕೇಳಿಸಿದ ಹಾಗೆ ಅನಿಸುವಂತದ್ದು, ಈ ತರ ಕೆಲವು ಏನು ಬೆಲ್ ಗಂಟೆ ಹೊಡೆದ ಹಾಗೆ ಕೇಳುವಂತದ್ದು, ಈ ತರದ್ದು. ಇದಲ್ಲದೆ ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಏನೋ ಸಂಚಾರ ಆದ ಹಾಗೆ ಆಗುವುದು. ಕೆಲವು ಇನ್ನು ಕಾಂಪ್ಲೆಕ್ಸ್ ಆರಾಸ್ ಅಂತ ಹೇಳ್ತೇವೆ. ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ಡೇಜಾವು ಅಂತ ಹೇಳ್ತೇವೆ. ಅಂದ್ರೆ ಪ್ರತಿ ಸಲ ಬರುವಂತಹ ಒಂದು ಜಾಗಕ್ಕೆ ನಾನು ಇಲ್ಲಿ ಬಂದೇ ಇಲ್ಲ ಅನ್ನುವಂತ, ಅವ್ರು ಇರುವ ಮನೆಯಲ್ಲೇ ಇದು ಯಾವುದೋ ಹೊಸ ಜಾಗ ಅಂತ ಅನ್ನಿಸುವಂತದ್ದು, ಹಾಗೆಯೇ ಅವರು ಬಂದೇ ಇಲ್ಲದೆ ಇರುವ ಜಾಗಕ್ಕೆ ನಾನು ಇಲ್ಲಿ ಮುಂಚೆ ಬಂದಿದ್ದೀನಿ ಅಂತ ಅನಿಸೋದು. ಸೊ ಈ ತರ ಕೆಲವು ಕಾಂಪ್ಲೆಕ್ಸ್ ಆಗಿರುವಂತಹ ಸೂಚನೆಗಳು ಬರುವಂತದ್ದು ಕೆಲವರು ನಮಗೆ ವರ್ಣಿಸುತ್ತಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ವಿಧವಾಗಿ ಸೂಚನೆಗಳು ಸಿಗಬಹುದು. ಆದ್ರೆ ಅರೌಂಡ್ 50% to 70% ಅಲ್ಲಿ ಈ ತರ ಬರ್ದೇನೂ ಇರಬಹುದು, ಸೂಚನೆಗಳು ಇರ್ದಾನೆ ಸಡನ್ ಆಗೂ ಬರಬಹುದು. ಮೂರ್ಛೆ ರೋಗ ಅನುವಂಶೀಯವಾಗಿ ಬರುವ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಇದೆ. ಆದರೆ ಎಲ್ಲಾ ಮೂರ್ಛೆ ರೋಗವು ಆನುವಂಶಿಕವಾಗಿ ಬರುವುದಿಲ್ಲ. ಅಂದಾಜು ಒಂದು 5% to 10% ಅಷ್ಟೇ ಆನುವಂಶಿಕವಾಗಿ ಬರುವಂತದ್ದು. ಸೊ ಯಾರಿಗೆ ಮೂರ್ಛೆ ರೋಗ ಇದೆ ಅವ್ರಿಗೆ ನೆಕ್ಸ್ಟ್ 100% ಹೆರಿಡಿಟರಿ ಆಗಿ ನೆಕ್ಸ್ಟ್ ಸಂತಾನಕ್ಕೆ ಬರ್ಬೇಕಂತೇನು ಅದೇನು ಇದಿಲ್ಲ. ಬಂದರೂ ಬರಬಹುದು, ಬಾರದೇನು ಇರಬಹುದು. ಹೌದೌದು, ಅದೇನು ರೂಲ್ ಇಲ್ಲ. ಆದ್ರೆ ಅದು ಡಿಪೆಂಡ್ ಆಗ್ತದೆ ಯಾವ ತರಹದ ಮೂರ್ಛೆ ರೋಗ ಇದೆ, ಯಾವ ತರಹದ ಅಪಸ್ಮಾರ ಇದೆ. ಕೆಲವು ಅಪಸ್ಮಾರಗಳಲ್ಲಿ ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಗೆ, ಅಂದ್ರೆ ಅವರ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬರುವಂತಹ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಆದರೆ ಸಾಧಾರಣವಾಗಿ ನಾವು ನೋಡುವ ಹೆಚ್ಚಿನ ಅಂಶ ಮೂರ್ಛೆ ರೋಗಗಳಲ್ಲಿ ಈ ತರ ತುಂಬಾ ಸ್ಟ್ರಾಂಗ್ ಆಗಿರುವ ಅನುವಂಶೀಯತೆ ಕಾಣುವುದಿಲ್ಲ. ಕೆಲವು ಅಪಸ್ಮಾರಗಳಲ್ಲಿ ಡೆಫಿನೆಟ್ಲಿ ಆಗಿ ಇರುತ್ತೆ. ಅದು ನಾವೆಲ್ಲ ಟೆಸ್ಟ್ ಮಾಡಿ ಫೈಂಡ್ ಔಟ್ ಮಾಡಿ, ಅದೇ ರೀತಿ ಅವರು ಮದುವೆ ಆಗುವಾಗ ಅಥವಾ ಮಕ್ಕಳನ್ನು ಬಯಸುವಾಗ ಇದನ್ನೆಲ್ಲ ನಾವು ಅವರಿಗೆ ತಿಳಿಸಿ ಯಾವ ರೀತಿ ಪ್ಲಾನ್ ಮಾಡಬಹುದು, ಯಾವ ಯಾವ ಟೆಸ್ಟ್ ಗಳನ್ನು ಮಾಡಿ ಇದನ್ನ ಕಂಡುಹಿಡಿಬಹುದು ಅನ್ನೋದನ್ನ ನಾವು ಅವರಿಗೆ ವಿವರವಾಗಿ ತಿಳಿಸ್ತೇವೆ. ಸಾಮಾನ್ಯವಾಗಿ ಈ ಮೂರ್ಛೆ ರೋಗ ಯಾವ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತೆ? ಇದು ಯಾವ ವಯಸ್ಸಿನಲ್ಲೂ ಕಾಣಿಸ್ಕೋಬಹುದು. ಆದರೆ ಹೆಚ್ಚಾಗಿ ಇದಕ್ಕೆ ನಾವು ಬೈಮೋಡಲ್ ಪೀಕ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಚಿಕ್ಕ ಮಕ್ಕಳಲ್ಲಿ ಹೆಚ್ಚಿನ ಅಂಶ ಕಂಡು ಬರುತ್ತದೆ, ಮತ್ತೆ ಪುನಃ ವಯಸ್ಕರಲ್ಲಿ ಒಂದು 50 ವರ್ಷದ ನಂತರ 60 ವರ್ಷದ ನಂತರ ಒಂದು ಪೀಕ್ ಆಗುತ್ತದೆ. ಸೊ ಈ ಎರಡು ವಯಸ್ಸಿನಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ತದೆ. ಆದರೆ ಯಾವ ವಯಸ್ಸಿನಲ್ಲೂ ಕೂಡ ಎನಿ ಟೈಮ್ ಯಾರಿಗಾದ್ರೂ ಈ ತರ ಮೂರ್ಛೆ ರೋಗ ಬರಬಹುದು. ಅದಕ್ಕೇನೊಂದು ಫಿಕ್ಸ್ಡ್ ಇದು ಅಂತ ಇಲ್ಲ, ಏಜ್ ಲಿಮಿಟ್ ಅಂತ ಹೇಳಿ ಇಲ್ಲ. ಈ ಕೆಲವು ದುಶ್ಚಟಗಳು ಇರುವವರಿಗೂ ಕೂಡ ಮೂರ್ಛೆ ರೋಗ ಬರುವ ಸಾಧ್ಯತೆ ಇದೆ ಅನ್ನುವ ಮಾತನ್ನ ಕೇಳಿದ್ದೇವೆ, ನಿಜವೇ? ಅದು ಡೆಫಿನೆಟ್ಲಿ ಕರೆಕ್ಟ್. ಅದು ಎಸ್ಪೆಷಲಿ ಯಾರು ಈ ಮದ್ಯಪಾನ ಸೇವಿಸುವ ಚಟ ಯಾರಿಗಿರುತ್ತದೆ, ಅತಿ ಹೆಚ್ಚಾಗಿ ಮದ್ಯಪಾನ ಮಾಡಿದಾಗ ಅದು ಮೆದುಳಿನ ಮೇಲೆ ಅದೊಂದು ಇಂಪ್ಯಾಕ್ಟ್ ಮಾಡಿ ಅದರಿಂದ ಅವರಿಗೆ ಹೆಚ್ಚಾಗಿ ಫಿಟ್ಸ್ ಬರುವಂತಹ ಲಕ್ಷಣಗಳು, ಹೊಸತ್ತಾಗಿ ಶುರುವಾಗುವಂತಹ ಲಕ್ಷಣಗಳು. ಅದು ಅಲ್ಲದೆ ಕೆಲವರು ಒಂದು 3-4 ತಿಂಗಳು ರೆಗ್ಯುಲರ್ ಆಗಿ ಕುಡಿಯುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ. ಸಡನ್ ಆಗಿ ಒಂದು ದಿನ ಬಿಟ್ಟಾಗ ಅವಾಗಲೂ ಕೂಡ ಫಿಟ್ಸ್ ಆಗಿ ಅದು ಪರಿಗಣಿಸಬಹುದು. ಅದಕ್ಕೆ ಆಲ್ಕೋಹಾಲ್ ವಿಡ್ರಾವಲ್ ಸೀಜರ್ಸ್ ಅಂತ ಹೇಳ್ತೇವೆ. ಇದಲ್ಲದೆ ಇನ್ನು ಕೆಲವು ಗಾಂಜಾ ಸೇವನೆ, ಇಂಥವುದರಲ್ಲೂ
ಇಂದಲೂ ಫಿಟ್ಸ್ ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳಿದೆ. ಸ್ಮೋಕಿಂಗ್ ಇಂದನೂ ಫಿಟ್ಸ್ ಬರುವಂತಹ ಒಂದು ರಿಸ್ಕ್ ಹೆಚ್ಚಾಗುತ್ತದೆ. ಸೊ ಈ ಎಲ್ಲ ಚಟಗಳನ್ನ ನಾವು ದೂರ ಇಡುವುದು ಒಳ್ಳೆಯದು. ಈ ಪ್ರತಿ ಸಲ ಮೂರ್ಛೆ ರೋಗ ಬಂದಾಗ ಅಟ್ಯಾಕ್ ಅಂತ ಹೇಳ್ತಾರೆ, ಪ್ರತಿ ಸಲ ಒಂದೇ ತರ ಇರುತ್ತಾ ಅಥವಾ ಬೇರೆ ಬೇರೆ ತರಹ ಇರುತ್ತಾ? ಖಂಡಿತ ನೀವು ಹೇಳಿದಾಗೆ ಎಲ್ರಿಗೂ ನಾವು ಮೂರ್ಛೆ ರೋಗ ಅಥವಾ ಫಿಟ್ಸ್ ಅಂತ ಹೇಳಿದಾಗ ನಮ್ಮ ತಲೆಗೆ ಬರುವುದು ಇದೆ, ಯಾರೋ ಒಬ್ರು ಎಲ್ಲ ಕೈ ಕಾಳುಗಳನ್ನ ಅಲ್ಲಾಡಿಸ್ಕೊಂಡು ತಲೆ ಮೇಲೆ ಹೋಗಿ ಬಾಯಿಂದ ಜೊಲ್ಲು ಬರುವಂತದ್ದು, ಅದೇ ರೀತಿಯೇ ಇರಬೇಕು ಅಂತ ಏನಿಲ್ಲ, ಬೇರೆ ಬೇರೆ ತರದರಲ್ಲಿದೆ. ಅದು ಅತಿ ಸಾಮಾನ್ಯವಾಗಿ ನಾವು ಏನು ಜನರಲೈಸ್ಡ್ ಸೀಜರ್ಸ್ ಅಂತ ನಾವು ಹೇಳ್ತೇವೆ, ಅದು ನಾವು ಹೆಚ್ಚಾಗಿ ಕಾಣುವಂಥದ್ದು. ಅದಲ್ಲದೇನೆ ಕೆಲವು ಇದರಲ್ಲಿ ಯಾರಿಗೂ ಜ್ಞಾನ ತಪ್ಪದೇನೆ ಬರೇ ಒಂದು ಕೈ ಅಲ್ಗಾಡಬಹುದು, ಒಂದು ಕಾಲು ಅಲ್ಗಾಡಬಹುದು, ಬರೇ ಬಾಯಿ ಒಂದು ಕಡೆಗೆ ಹೋಗಬಹುದು. ಈ ರೀತಿ ನಾವು ಫೋಕಲ್ ಸೀಜರ್ಸ್ ಅಂತ ಹೇಳ್ತೇವೆ. ಈ ರೀತಿ ಬರುವಂತದ್ದು ಇದೆ. ಅದು ಅಲ್ಲದೆ ಕೆಲವು ಮಕ್ಕಳಲ್ಲಿ ಎಸ್ಪೆಷಲಿ ಒಂದು ಸ್ವಲ್ಪ ಹೊತ್ತು ಅವರು ಒಂದ್ ಕಡೆನೇ ನೋಡ್ತಾ ಇರೋದು, ಬೇರೆ ಏನು ಚಟುವಟಿಕೆ ಇಲ್ಲದೇನೆ ಒಂಥರ ಫ್ರೋಜನ್ ಅಂತ ಹೇಳ್ತೇವೆ, ಫ್ರೀಸ್ ಆದ ಹಾಗೆ ಒಂದು ಅಟ್ಯಾಕ್ ತರ ಬರಬಹುದು. 1 ನಿಮಿಷವರೆಗೂ 2 ನಿಮಿಷದವರೆಗೂ ಈ ರೀತಿ ಇರಬಹುದು. ಇದನ್ನ ಹೆಚ್ಚಾಗಿ ಜನರು ಗಮನಿಸೋದಿಲ್ಲ. ಇದು ಫಿಟ್ಸ್ ಇರಬಹುದು ಅಂತಲೂ ಗಮನಕ್ಕೆ ಬರೋದಿಲ್ಲ. ಅವರಿಗೆ ಇದೇನೋ ಇನ್ಅಟೆಂಟಿವ್ನೆಸ್, ಒಂಥರ ಬೇಜವಾಬ್ದಾರಿ, ಎಲ್ಲೋ ಗಮನ ಇಲ್ಲದೆ ಇರೋದು, ಏನೋ ಡೇ ಡ್ರೀಮಿಂಗ್ ಮಾಡ್ತಾ ಇರೋದು ಅಂತ ಹಾಗೆ ಕೆಲವು ತಪ್ಪು ಕಲ್ಪನೆಗಳಿಂದ ಸುಮಾರು ಟೀಚರ್ಸ್ ಇಂದನೂ ಕಂಪ್ಲೇಂಟ್ಸ್ ಬರೋದು, ಈ ರೀತಿ ಎಲ್ಲ ಆಗಿರೋ ಸಂದರ್ಭಗಳು ಸುಮಾರು ಇದ್ದಾವೆ. ಸೊ ಇದನ್ನು ಒಂದು ಫಿಟ್ಸ್ ಇದು ಟೈಪ್ ಇರಬಹುದು ಅನ್ನೋದನ್ನ ಮನದಟ್ಟು ಮಾಡಿಕೊಳ್ಳೋದು ಒಳ್ಳೆಯದು. ಇದಲ್ದೇ ಇನ್ನು ಕೆಲವರಲ್ಲಿ ಬರೀ ನಗುವುದು, ಫಿಟ್ಸ್ ಬರೋ ಸಮಯದಲ್ಲಿ ನಗುವುದು, ಇನ್ನು ಕೆಲವರು ಅಳುವುದು, ಇದು ಈ ರೀತಿ ನಾವು ಜೆಲಾಸ್ಟಿಕ್ ಸೀಜರ್ಸ್ ಅಂತ ಹೇಳ್ತೇವೆ. ಇದು ಸ್ವಲ್ಪ ರೇರ್ ಆಗಿ ನಾವು ಕಾಣ್ತೇವೆ. ನಿಮ್ಯಾನ್ಸ್ ನಲ್ಲಿ ನಾವು ಇದಕ್ಕೆ ಟ್ರೀಟ್ಮೆಂಟ್ ಸಮೇತ ಕೊಡ್ತೇವೆ. ಈ ಮೂರ್ಛೆ ರೋಗ ಅನ್ನೋದು ಕರೆಕ್ಟ್ ಸಮಯಕ್ಕೆ ಬರುತ್ತಾ ಅಥವಾ ವಾರಕ್ಕೊಂದಿನ, ತಿಂಗಳಿಗೊಂದಿನ ಆ ತರ ಬರುತ್ತಾ ಅಥವಾ ದಿನದಲ್ಲಿ ಎಷ್ಟು ಸಲ ಬೇಕಾದ್ರೂ ಬರಬಹುದಾ? ಇದು ಬೇರೆ ಬೇರೆ ಪೇಷಂಟ್ ಅಲ್ಲಿ ಬೇರೆ ಬೇರೆ ತರ ಇರ್ತದೆ. ಅದು ಇದೇ ಟೈಮಿಗೆ ಬರ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಇಸ್ ನಾಟ್ ಪ್ರೆಡಿಕ್ಟಬಲ್. ಎನಿ ಟೈಮ್ ಎನಿ ಪ್ಲೇಸ್ ಈ ತರ ಫಿಟ್ಸ್ ಬರಬಹುದು. ಸೊ ಅದಕ್ಕೋಸ್ಕರ ಇದನ್ನು ಮೆಡಿಸಿನ್ ಎಲ್ಲ ಕರೆಕ್ಟ್ ಆಗಿ ತಗೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ಕೆಲವು ಪೇಷಂಟ್ ಗಳಲ್ಲಿ ವರ್ಷಕ್ಕೆ 1 ಸಲ ಫಿಟ್ಸ್ ಬರುವಂತದ್ದು ಅಥವಾ ವರ್ಷಕ್ಕೆ 2 ಸಲ ಫಿಟ್ಸ್ ಬರುವಂತದ್ದು ಇದೆ. ಇನ್ನು ಕೆಲವರಲ್ಲಿ ಗಂಟೆಗೆ 2 ಸಲ ಫಿಟ್ಸ್ ಬರುವಂತದ್ದನ್ನು ನಾವು ನೋಡಿದ್ದೇವೆ. ಯಾವ ರೀತಿಯ ಫಿಟ್ಸ್ ಇದು, ಯಾವ ಕಾರಣದಿಂದ ಫಿಟ್ಸ್ ಬರ್ತಾ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗೆ ಮೆಡಿಸಿನ್ ಎಷ್ಟು ತಗೊಳ್ತಾ ಇದ್ದಾರೆ, ಎಷ್ಟು ಸಮಯದಿಂದ ತಗೊಳ್ತಾ ಇದ್ದಾರೆ, ಕರೆಕ್ಟ್ ಆಗಿ ಅವರು ಮೆಡಿಸಿನ್ ತಗೊಂಡಿದ್ದಾರಾ ಇಲ್ವಾ, ಇದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ವರ್ಷಕ್ಕೊಂದ್ಸಲ ಮೂರ್ಛೆ ರೋಗ ಬಂತು ಅಂತಂದ್ರೆ ಗಾಬರಿ ಪಡುವ ಅವಶ್ಯಕತೆ ಇಲ್ವಾ? ಆದ್ರೂ ಸಮೇತ ಅದು ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ವೇ? ನೀವು ಡ್ರೈವಿಂಗ್ ಮಾಡುವಾಗ ಬರ್ತಾ ಇದೆ, ರೋಡ್ ಕ್ರಾಸ್ ಮಾಡುವಾಗ ಬರುತ್ತಾ, ನೀವು ಟೆರೆಸ್ ಮೇಲೆ ಕೂತಿದಾಗ ಬರುತ್ತಾ, ಅದು ಹೇಳಕ್ ಬರೋದಿಲ್ಲ. ಅದಕ್ಕೋಸ್ಕರ ಅವರು ಸಮೇತ ಈವನ್ ನಿಮ್ಗೆ ವರ್ಷಕ್ಕೊಂದ್ಸಲಿ ಬರುವಂತ ಸಂದರ್ಭ ಇದ್ರೂ ಕೂಡ ಅವರು ಕೂಡ ಮೆಡಿಸಿನ್ಸ್ ಹಾಗೂ ಕೆಲವು ಲೈಫ್ ಸ್ಟೈಲ್, ಜೀವನ ಶೈಲಿಗಳಲ್ಲಿ ಏನು ಬದಲಾವಣೆಗಳಿದೆ ಅದನ್ನು ಅನುಸರಿಸಿದ್ರೆ ಅವರು ಸೇಫ್ ಆಗಿರ್ಬೋದು ಅಂತ ನಾನು. ಈ ಮೂರ್ಛೆ ರೋಗಕ್ಕೆ ಸಂಪೂರ್ಣ ಗುಣಪಡಿಸಬಹುದಾದಂತಹ ಔಷಧಿಗಳು ಇದೆಯಾ ಡಾಕ್ಟರ್ ಅಜಯ್ ಅವರೇ? ನಿಜ ಹೇಳ್ಬೇಕಂದ್ರೆ ಇವಾಗ ನಮಗೆ ಕ್ಯೂರ್ ಅಂತ ನಾವು ಹೇಳ್ತೇವೆ, ಆ ರೀತಿ ಇರುವ ಮೆಡಿಸಿನ್ಸ್ ಸದ್ಯಕ್ಕೆ ಇಲ್ಲ. ಇವಾಗ ನಾವು ಸದ್ಯಕ್ಕೆ ಕಂಟ್ರೋಲ್ ಅಂತ ಹೇಳ್ತೇವೆ. 100% ಕಂಟ್ರೋಲ್ ಸಮೇತ ನಾವು ಮೆಡಿಸಿನ್ಸ್ ಇಂದ ಮಾಡಬಹುದು. ಆದ್ರೆ ಕ್ಯೂರ್ ಅಂತ ಹೇಳೋದಕ್ಕೆ ಕೆಲವು ಸಂದರ್ಭಗಳಲ್ಲಿ, ಕೆಲವು ಎಪಿಲೆಪ್ಸೀಸ್ ಅಲ್ಲಿ ಏಜ್ ದಾಟಿದ ನಂತರ ಮೆದುಳಿನ ಡೆವಲಪ್ಮೆಂಟ್ ಹೇಗೆ ಇಂಪ್ರೂವ್ ಆಗ್ತದೆ, ಆವಾಗ ಫಿಟ್ಸ್ ಬರೋ ಚಾನ್ಸಸ್ ಕಮ್ಮಿಯಾಗಿ ಪುನಃ ಅವರಿಗೆ ಲೈಫ್ ಟೈಮ್ ಅಲ್ಲಿ ತಿರ್ಗಾ ಬರ್ದೇನೆ ಇರಬಹುದು. ಸೊ ಕೆಲವು ಎಪಿಲೆಪ್ಸಿಗಳು ಕ್ಯೂರ್ ಮಾಡಬಹುದು, ಮೋಸ್ಟ್ ಆಫ್ ದ ಎಪಿಲೆಪ್ಸಿಸ್ ನಾವು ಕಂಟ್ರೋಲ್ ಮಾಡಬಹುದು. ಸೊ ಈ ವ್ಯತ್ಯಾಸ ತುಂಬಾ ಮುಖ್ಯ. ಮೂರ್ಛೆ ರೋಗವನ್ನ ನಿಯಂತ್ರಿಸಬಹುದು ಔಷಧಿಗಳ ಮೂಲಕ, ಕೆಲವೊಂದು ವಿಧಗಳನ್ನ ಸಂಪೂರ್ಣವಾಗಿ ಇಲ್ಲವಾಗಿಸಬಹುದು ಅನ್ನುವಂತಹ ಮಾತನ್ನ ಹೇಳಿದ್ದೀರಾ ನೀವು. ಸಾಕಷ್ಟು ಜನ ನೀವು ಹೇಳಿದಂತಹ ಈ ಎಲ್ಲ ಲಕ್ಷಣಗಳನ್ನ ಅನುಭವಿಸ್ತಾ ಇರಬಹುದು ಅಥವಾ ಅವ್ರ ಮನೆಯಲ್ಲಿ ಇರಬಹುದು. ಇದಕ್ಕೆಲ್ಲ ಏನು ಚಿಕಿತ್ಸೆ ಇದೆ, ಎಲ್ಲಿ ಹೋಗ್ಬೇಕು, ಇಂತಹ ನಾನಾ ಪ್ರಶ್ನೆಗಳು ನಮ್ಮ ಕೇಳುಗರ ಮನಸ್ಸಿನಲ್ಲಿ ಕೂಡ ಈಗಾಗಲೇ ಉದ್ಭವ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ, ಅವರ ಅನುಮಾನಗಳಿಗೆ ನಿಮ್ಮಿಂದ ನಾವು ಉತ್ತರವನ್ನ ಮುಂದಿನ ನಮ್ಮ ಕಭಿ ಕಾರ್ಯಕ್ರಮದಲ್ಲಿ ನಿರೀಕ್ಷೆ ಮಾಡ್ತೇವೆ. ವಿಶ್ವ ಎಪಿಲೆಪ್ಸಿ ದಿನದ ಸಂದರ್ಭದಲ್ಲಿ ಈ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಮತ್ತೆ ಮುಂದಿನ ವಾರ ಇದಕ್ಕೆ ಚಿಕಿತ್ಸೆ ಏನು, ಯಾವ ರೀತಿ ಆ ಒಂದು ವ್ಯಕ್ತಿಯನ್ನ ನೋಡ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಮಿಂದ ತಿಳ್ಕೊಳ್ತೇವೆ ಡಾಕ್ಟರ್ ಅಜಯ್ ಅಸ್ರಣ್ಣ ಅವರೇ. ಮತ್ತೆ ಮುಂದಿನ ಕಭಿ ಸರಣಿಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ 9856736670 8951673670. ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ, ಕರೆ ಮಾಡುವ ಪ್ರಯತ್ನ ಬೇಡ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಅಜಯ್ ಅಸ್ರಣ್ಣ, ಅಸೋಸಿಯೇಟ್ ಪ್ರೊಫೆಸರ್, ನರರೋಗ ತಜ್ಞರು, ನಿಮ್ಹಾನ್ಸ್, ಬೆಂಗಳೂರು. ಇವರೊಂದಿಗೆ ಎಂಎಸ್ ಅನುಪಮಾ. ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ನಿಮ್ಹಾನ್ಸ್, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.